ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ನೆತ್ತರು ಹರಿದಿದೆ. ಯುವಕನೊಬ್ಬನನ್ನ ಬರ್ಬರವಾಗಿ ಹತ್ಯೆಗೈಯಲಾಗಿದೆ. ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ 25 ವರ್ಷದ ಯುವಕ ಕಿರಣ್ ಹತ್ಯೆಗೈಯಲಾಗಿದೆ. ರಾಮಮೂರ್ತಿ ನಗರ ಟಿಸಿ ಪಾಳ್ಯ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಮರ್ಡರ್ ಇದು. ಇವತ್ತು ಮುಂಜಾನೆ ಹಲ್ಲೆಯನ್ನ ಮಾಡಿ ಕಿರಣ್ ಹತ್ಯೆಗೈಯಲಾಗಿದೆ. ಅಪರಾಧ ಪ್ರಕರಣಗಳ ಹಿನ್ನೆಲೆಯನ್ನ ಈ ಕಿರಣ್ ಹೊಂದಿದ್ದಂತೆ ಆಟೋದಲ್ಲಿ ಫಾಲೋ ಮಾಡಿಕೊಂಡು ಬಂದು ಟಾರ್ಗೆಟ್ ಮಾಡಿ ಹತ್ಯೆಗೈದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ರಾಮಮೂರ್ತಿ ನಗರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. 25 ವರ್ಷದ ಕಿರಣ್, ಈತನ ಹಿನ್ನೆಲೆ ಅಪರಾಧದ ಬ್ಯಾಕ್ಗ್ರೌಂಡ್ ಅನ್ನು ಹೊಂದಿರುವಂತಹ ವ್ಯಕ್ತಿ. ಈತನನ್ನ ನಡು ರಸ್ತೆಯಲ್ಲಿ ಹತ್ಯೆಗೈದು ಪರಾರಿಯಾಗಿದ್ದಾರೆ. ಯಾರು ಹತ್ಯೆಗೈದ್ರು, ಯಾವ ಕಾರಣಕ್ಕೆ ಹತ್ಯೆಗೈದವ್ರು ಯಾರು, ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕಿದೆ. ಬಟ್ ಇದೊಂದು ಸುಪಾರಿ ಕೊಟ್ಟು ಮಾಡಿಸಿರುವಂತಹ ಮರ್ಡರ ಅಥವಾ ಗ್ಯಾಂಗ್ ಕೊಟ್ಕೊಂಬಂದು ಹೊಡೆದು ಹಾಕಿದ್ದ, ಎಲ್ಲವೂ ಕೂಡ ಪೊಲೀಸರ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ. ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಆರಂಭಿಸಿದ್ದಾರೆ. ಹಲವರನ್ನ ವಿಚಾರಣೆಗೊಳಪಡಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ.